ಆನೇಕಲ್ ತಾಲೂಕಿನ ಸರ್ಜಾಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ವುಮೆನ್ಸ್ ಸೋಲ್ ಸ್ಪಿರಿಟ್ ತಂಡದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾಡಿಗೆ ನಮ್ಮ ಗೌರವ ಹೆಸರಿನಲ್ಲಿ ಸೀರೆ ವಾಕ್-ಥಾನ್, ರ್ಯಾಂಪ್ ವಾಕ್, ಲೈವ್ ಪ್ರದರ್ಶನ ಸೇರಿದಂತೆ 10 ಹಲವು ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಸರ್ಜಾಪುರದ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಜೊತೆಗೆ ಸಾವಿರಾರು ಜನರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ವಜನಿಕರನ್ನು ರಂಜಿಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ವುಮೆನ್ಸ್ ಸೋಲ್ ಸ್ಪಿರಿಟ್ ತಂಡದ ಮುಖ್ಯಸ್ಥರಾದ ಶ್ರೀಮತಿ ಮಮತಾ ಎಸ್.ವೈ. ಶಾಂಭಯ್ಯರವರು ಮತ್ತು ಶ್ರೀಮತಿ ಮಮತಾ ರಮೇಶ್ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಸೌಮ್ಯ ರೆಡ್ಡಿ, ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ. ಶಿವಣ್ಣರವರ ಧರ್ಮ ಪತ್ನಿ ಶ್ರೀಮತಿ ಸರಸ್ವತಿ ಬಿ. ಶಿವಣ್ಣ, ಯುವ ನಾಯಕರಾದ ಎಸ್.ವೈ. ಶಾಂಭಯ್ಯ, ಉಸ್ಕೂರು ಮಧುರಪ್ಪ, ಎ. ಸತೀಶ್ ಕುಮಾರ್, ಹುಲ್ಲಾಸ್ ಬಿ. ಶಿವಣ್ಣ, ರಾಜಮನಹಳ್ಳಿ ಮನೋಹರ್, ವುಮೆನ್ಸ್ ಸೋಲ್ ಸ್ಪಿರಿಟ್ ತಂಡದ ಶ್ರೀದೇವಿ ಮಧುರಪ್ಪ, ಟಿಸಿ ಹಳ್ಳಿ ಸುಶೀಲಮ್ಮ, ರತ್ನಮ್ಮ, ಶ್ರೀರಾಮುಲು, ಸುಜಾತ ನಾಗರಾಜು, ಡಾಕ್ಟರ್ ರಾಧಿಕಾ ದೇವಿ, ಪೂಜಾ ಚಂದ್ರ, ನಸೀಬ್ ಉನ್ನೀಸಾ, ಗಾಯತ್ರಿ, ಚಂದ್ರಕಲಾ, ಸೌಮ್ಯ, ಹರೀಶ್, ದುರ್ಗಾದೇವಿ, ನಾಗವೇಣಿ, ಹೇಮಲತಾ, ಮಮತಾ, ಮಂಜುನಾಥ್, ರೇಷ್ಮಾ ಪ್ರಶಾಂತ್, ಸರಸ್ವತಿ, ಜನಾರ್ದನ್, ಅಂಬುಜಮ್ಮ, ಗೀತಾ, ಲಕ್ಷ್ಮಿ ಮೊದಲಾದವರು ಭಾಗವಹಿಸಿದರು. ನಿಮಗಾಗಿಯೇ ಸೊ ದ್ಯಾಟ್ಸ್ ದ ವೇ. ಆ್ಯಂಡ್ ಈ ದಿನ ನಾವು ಅಂತಾರಾಷ್ಟ್ರೀಯ ದಿನ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. ಸೊ ಪ್ರಾಬಬ್ಲಿ ಮಾರ್ಚ್ ಆ ತಿಂಗಳು ನಮ್ಗೆ ಅದೊಂದೇ ಸಿಕ್ಕಲ್ಲ, ಕರೆಕ್ಟ್? ಎಸ್, ಒಪ್ಕೊಂತೀರಾ? ಇಲ್ಲ ಅಲ್ಲ, ಇಡೀ ವರ್ಷ, ಇಡೀ ತಿಂಗಳು, ಇಡೀ ಈ ಬರಂತ 365 ಡೇಸು ನಮ್ಮ ದಿನಾನೇ. ಇಸ್ ದ್ಯಾಟ್ ಕರೆಕ್ಟ್? ಓಕೆ. ಹಾಗಾಗಿ ಬಂದಿರಂತಿರೋರ್ಗೆಲ್ಲರಿಗೂ ಧನ್ಯವಾದ. ಮೇಡಮ್, ನಿಮಗೂ ತುಂಬ ಥ್ಯಾಂಕ್ ಯು ಮೇಡಮ್. ಆ್ಯಕ್ಚುಲಿ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ ಮೇಡಮ್ ಅವರು. ಸೊ ಸಿ ಚಿಯರ್ಸ್ ಹೌ ಇಟ್ ಈಸ್. ಮೇಡಮ್ ಜಾಯ್ನ್ ಆಗಿದ್ದಾರೆ ವಾಕೆಥಾನ್ಗೆ. ದಟ್ಸ್ ವೆರಿ ಗ್ರೇಟ್. ಎವ್ರಿ ಒನ್ ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್, ಸೋ ಪ್ರಿಟಿ. ದೆನ್ ದ್ಯಾಟ್ಸ್ ಇಟ್. ಇನ್ನೇನು ಮಾತಾಡೋಂಥದ್ದಿಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಬಟ್ ನಿಮ್ಗೆಲ್ಲರಿಗಿಂತ ನಿಮ್ಗೆಲ್ಲರ ಜೊತೆ ಈ ದಿನ ಶೇರ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ. ಅದು ಏನಂಗೆ ಹೆಮ್ಮೆಯ ಕನ್ನಡತಿ ಅಂತ 1 ನವೆಂಬರ್ಗೆ ಸಿಕ್ಕಿರೋದು ಅವಾರ್ಡ್ಗೆ ನನಗೆ ಸಖತ್ ಇಷ್ಟ ಆಯಿತು. ಹೆಮ್ಮೆಯ ಕನ್ನಡತಿ ಅಂತ ನಿಮ್ಗೆಲ್ಲರಿಗೆ ಆಶೀರ್ವಾದ ಬೇಕು. ಎಸ್ಪೆಷಲಿ ಈ ದಿನಾಗೆ ನಾನು ಇನ್ನು ಮುಂದೆ ತಾಯಿ ಭುವನೇಶ್ವರಿಗೆ, ಈ ಭೂಮಿಗೆ ಗುಜರಾತಿಂದ ಬಂದಿರೋದು ನನ್ನ ಜನ್ಮ, ಈ ಊರಿಗೆ ಸಾರ್ಥಕ ಮಾಡಬೇಕು. ಸೊ ನೀವು ನನಗೆಲ್ಲರೂ ಸೇರ್ಕೊಂಡು ಇವತ್ತು ಸಖತ್ತಾಗಿ ಆಶೀರ್ವಾದ ಕೊಡಿ. ನಿಮ್ಮ ಹುಡುಗಿ ಇನ್ನೂ ತುಂಬ ಮುಂದೆ ಬರಬೇಕು ಅಂತ ಕನ್ನಡದವ್ರದ್ದು, ಮಹಿಳಾ ಅವ್ರದ್ದು ಅಭಿಮಾನ ಉಳಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್. ಈಗ ರೆಡಿಯಾಗಿ ಕೂತಿದ್ರೆ ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಜಸ್ಟ್ ಹೇಳಬೇಕಂದ್ರೆ ನಾರಿ ಶಕ್ತಿ. ನಾನು ಒಬ್ಬರು ಹೇಳಕ್ಕೆ ಕೇಳಿದ್ದೆ, ಒಂದು ಮಹಿಳೆಗೆ ಬಲ ಬಂದರೆ ಒಂದು ಕುಟುಂಬಕ್ಕೆ ಬಲ ಬಂದಂಗೆ, ಒಂದು ಕುಟುಂಬ ಬಲ ಆದರೆ ಒಂದು ಸಮಾಜ ಬಲ ಬಂದಂಗೆ, ಸಮಾಜ ಬಲ ಆದರೆ ಇಡೀ ದೇಶ ಬಲ ಬರುತ್ತೆ ಅಂತ. ಆ ಶಕ್ತಿ ನಮ್ಮ ನಾರಿಯಲ್ಲಿದೆ. ಅದಕ್ಕೋಸ್ಕರನೇ ಶಕ್ತಿ ಅನ್ನೋದು ನಾರಿಯೊಟ್ಟಿಗೆನೆ ಬರುತ್ತೆ. ಸ್ತ್ರೀ ಶಕ್ತಿ, ನಾರಿ ಶಕ್ತಿ, ಆ ರೀತಿ. ಇವತ್ತು ಸೀರೆ ಒಟ್ಟಿಗೆ ಹೋಗ್ತಾ ಉಂಟು. ಸೀರೆ ಇದು ಬರೀ ನಮ್ಮ ಸಂಸ್ಕೃತಿಕದು ಇದು ಪ್ರತೀಕ ಅಲ್ಲ, ಇದು ನಮ್ಮ ಆತ್ಮವಿಶ್ವಾಸದ ಪ್ರತೀಕ, ನಮ್ಮ ಸ್ವಾಭಿಮಾನದ ಪ್ರತೀಕ. ಈ ಆತ್ಮವಿಶ್ವಾಸವನ್ನು ತೋರಿಸ್ಲಿಕ್ಕೋಸ್ಕರ ನೀವೆಲ್ಲ ಇಲ್ಲಿ ಸೇರಿದ್ದೀರಾ. ಈ ವಾಕ್ಥಾನ್ ಮೂಲಕ ನಮ್ಮ ಶಕ್ತಿ ಏನು ಅಂತ ತೋರಿಸಿದ್ದೀರಾ. ನಿಮ್ಮ ಎಲ್ಲರಲ್ಲೂ ಒಂದು ನಾಯಕಿ ಇದೆ. ಆ ನಾಯಕಿಯನ್ನು ನೀವೇ ಪರಿಚಯಿಸ್ಕೊಂಡು ನಿಮಗೆ ನಿಮ್ಮ ಕಾನ್ಫಿಡೆನ್ಸ್ ಬರಬೇಕು. ಈ ಸಮಾಜದಲ್ಲಿ ಪ್ರತಿಯೊಬ್ಬರಲ್ಲೂ ಆ ಒಂದು ನಾಯಕತ್ವವನ್ನು ನೀವು ಅದನ್ನು ಗುರುತಿಸ್ಕೊಂಡು ಮುಂದೆ ಬರಬೇಕು. ಅದೇ ನಾನು ಆಶಿಸುತ್ತಾ ನೀವೆಲ್ಲರಿಗೂ ಒಂದು ಬೆಸ್ಟ್ ಹೇಳ್ತೇನೆ. ಪಂಚಾಯಿತಿ ಸದಸ್ಯರು, ಇಲ್ಲಿನ ಮಹಿಳಾ ಮಣಿಗಳನ್ನು ನೋಡಿ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಯಾವಾಗಲೂ ನಾವು ಮನೇಲಿ ಕೆಲಸ ಅಡುಗೆ, ಅದು ಡ್ಯೂಟಿ ಎಲ್ಲ ಮಾಡ್ತಾ ಇರ್ತೀವಿ. ಯಾವತ್ತೂ ಹೊರಗಡೆ ಬಂದು ಹೀಗೆ ಒಟ್ಟಾಗಿ ಸೇರಿ ಸಂತೋಷವಾಗಿ ಕಳೆಯೋಕ್ಕೆ ನಮ್ಗೆ ಸಮಯನೇ ಇರೋದಿಲ್ಲ. ಆದರೆ ಇವತ್ತಿನ ದಿವಸ ಎಲ್ಲ ಕಡೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು, ಚೆನ್ನಾಗಿರೋ ಸೀರೆ ಉಟ್ಕೊಂಡು, ಇರೋಬರ ಒಡವೆ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ತುಂಬ ಎಷ್ಟು ಚೆನ್ನಾಗಿ
ನ್ಯೂಯಾರ್ಕ್ ನಗರದಲ್ಲಿ ಸ್ಥಾಪನೆ ಆಯಿತು. ಮಾರ್ಚ್ 8ರಂದು ಏನು ಮಹಿಳಾ ದಿನ ಅಂತ ಅಲ್ಲಿನ ಎಲ್ಲ ಮಹಿಳಾ ಕಾರ್ಮಿಕರು ಸೇರಿ ತಮ್ಮ ಹಕ್ಕು ಬಾಧ್ಯತೆಗಳಿಗಾಗಿ ಹೋರಾಟ ಮಾಡಿದ್ರು ನ್ಯೂಯಾರ್ಕ್ ನಗರದಲ್ಲಿ. ಆ ದಿನದಿಂದ ಇಂದಿನವರೆಗೂ ವಿಶ್ವದಲ್ಲಿ ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ಆದ್ರೂ ಸಹ ಅವರು ಮಾತು ಹೇಳ್ಬೇಕು ಏನಂದ್ರೆ, ಮಹಾತ್ಮ ಗಾಂಧಿಯವರು ಹೇಳಿದ್ರು, ರಾತ್ರಿ 12 ಗಂಟೆಯಲ್ಲಿ ಈ ದೇಶದಲ್ಲಿ ಯಾವ ಹೆಣ್ಣು ಮಗಳು ನಿರ್ಭಯವಾಗಿ ಓಡಾಡ್ತಾಳೋ ಆವತ್ತು ನಮ್ಗೆ
ಬೌನ್ಸರ್ಸ್ ಎಲ್ಲ ವೇದಿಕೆ ಮುಂಭಾಗಕ್ಕೆ ಬರಬೇಕು. ವಿಶೇಷವಾಗಿ ತಮ್ಮದೇ ಆದ ಹಾಸ್ಯದ ಮೂಲಕ ನಾಡಿನ ಜನತೆಗೆ ಬರೀ ವಿಶೇಷವಾದ ಹಾಸ್ಯ ಕಲಾವಿದರು So we're really glad to have you with us, requesting you, sir, not only to talk, but also to say something and sing a perform, please. ಕನ್ನಡದಲ್ಲಿ ಹೇಳಿ ಕ್ವಶನ್ ಇಂಗ್ಲಿಷ್ Thank you very much. ಇಲ್ಲ ಮೇಡಮ್ ನೀವು ನನಗೆ ಇಂಗ್ಲಿಷ್ ಬರೋದಿಲ್ಲ ಅದಕ್ಕೋಸ್ಕರ It's okay. ಮಾತಾಡ್ಬೇಕಾ ಅಲ್ಲ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನನಗೂ ಇಂಗ್ಲೀಷ್ ಬರೋದಂತ ಅನ್ಕೊಂಡ್ರಲ್ಲ ನೀವು ಅಟ್ಲೀಸ್ಟು ಅದಕ್ಕೆ ಎಲ್ಲ ಚೆನ್ನಾಗಿದ್ದೀರಾ? ಈ ಭಾಗಕ್ಕೆ ಬಂದ್ರೆ ಒಂದು ಸಖತ್ ಖುಷಿ ಆಗೋದು, ಹೆಣ್ಮಕ್ಳು ಅವ ಜಾಸ್ತಿ ಇರ್ತದೆ. ಮೇಡಮ್ ಹೇಳ್ದಂಗೆ ಹೆಣ್ಮಕ್ಳು ಜಾಸ್ತಿ ಸೌಂಡ್ ಕೊಡ್ತಾರೆ ಈ ಸೈಡ್ ಬಂದು. ಇದು ಮೂರ್ನ ಪಾಪ ನೋಡ್ರಿ ಗಂಡ್ ಮಕ್ಳು ಹೆಂಗ್ ಸೈಲೆಂಟ್ ಆಗಿ ಸೈಡಲ್ಲಿ ನಿಂತಿದ್ದಾರೆ. ಅಲ್ಲಿ ಆ 4 ಜನ ಇರುದುವೆ ಅಂತ 4 ಜನ ಕೂಗ್ತಾ ಇದ್ರಲ್ಲ. ಹೆಣ್ಮಕ್ಳು ಹೆಣ್ಮಕ್ಳು ಇಷ್ಟೊಂದು ಸೌಂಡ್ ಸಖತ್ ಖುಷಿ ಆಯ್ತು ಇಲ್ಲಿ ಬಂದು. ಈಗ ಕೈ ಬಿಟ್ಟಿದ್ಯೆ, ಸಖತ್ ಖುಷಿ ಆಯ್ತು. ಇಲ್ಲಿ ನರಸಿಂಹೇಶ್ ಅವ್ರನ್ನ ಕಳಿಸಿ. ಸರ್ಜಾಪುರಕ್ಕೆ 3ನೇ ಸತಿ ಬಂದಿರೋದು ನಾನು. ಇಲ್ಲಿ ಬಂದ ಹೋದ ವರ್ಷ ಬಂದಿದೆ, ಹೋದ ವರ್ಷನ ಆಚೆ ವರ್ಷನ ಒಂದ್ಸಲ ಬಂದಿದೆ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ. ಡೈಲಾಗ್ ಮೇಡಮ್, ಯಾವ ಡೈಲಾಗ್ ಹೊಡಿಬೇಕು ಹೇಳಿ? ಇವನ್ ಕೇಳಿ ಏನಿಲ್ಲ, ಏನ್ ಹೇಳ್ಬೇಕು? ನಾಚಿಕತೆ ಇದೆಯಾ? ನಾನು ಹುಡುಗಿ ಲೆಕ್ಕ ಮಾತಾಡು. ಏನ್ ಹೇಳ್ಬೇಕು? ಏನ್ ನಿನ್ ಹೆಸರು? ಭಾರ್ಗವ್. ಯಾಕೆ ಬಂದ ಇಲ್ಲಿಗೆ? ಸುಮ್ಮನೆ ಬಂದ?
ಎಷ್ಟನೇ ಕ್ಲಾಸು? ಎಷ್ಟು ವರ್ಷದಿಂದ? ಹೌದು ಸಕ್ಕತ್ ಖುಷಿ ಆಯ್ತು. ಸರ್ಜಾಪುರಕ್ಕೆ ಬಂದು ನೀನ್ ಯಾಕೆ ಬಂದ? ನೀನು ಸುಮ್ಗ ಬಂದ? ಸುಮ್ಮನೆ ಬಂದೆ ನಿಮ್ಮನ್ನ ನೋಡಕ್ಕೆ. ಎಲ್ಲ ಸುಮ್ಮನೆ ಬಂದಿದ್ರೆ ಹೆಂಗಾರೆ? ನಾನು ಒಬ್ಬನೇ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಬಂದಿರೋದು. ಈ ಅಣ್ಣ ಬೇರೆ ಫೋನ್ ಅವಾಗಿಂದ ಮಕ್ಕಳಿಗೆ ಎಟ್ಕೊಳ್ಳೋಣ ತೆಗಿ, ಹೊಡೆದ್ಬಿಡ ತೆಗಿ. ಇನ್ನೇ ಸಮಾಚಾರ? ಡೈಲಾಗ ರತ್ತಮ್ಮ ಶ್ರೀರಾಮ್ಲು ವೇದಿಕೆ ಮೇಲೆ ಬರಬೇಕು. ರತ್ತಮ್ಮ ಶ್ರೀರಾಮ್ಲು ಯಾರು ಮಾತಾಡ್ತಿದ್ರು? ಯಾರು ಮಾತಾಡ್ತಿರೋರು? ಸರ್ ನೀವಾ? ಈ ಸರ್ಜಾಪುರಕ್ಕೆ ಬರೋಕೆ ಒಂದು ಮುಖ್ಯ ಕಾರಣ ಆಗಿ ನಮ್ಮ ಮಮತಾ ಸದ್ದಾಂ ಸರ್. ಸಖತ್ ಖುಷಿ ಆಯ್ತು ಈ ಸರ್ಜಾಪುರಕ್ಕೆ ಬರೋಕೆ. ಮೇಡಮ್ ಸದ್ದಾಂ ಸರ್ ಯಾರು? ಮಮತಾ ಮೇಡಮ್ ಯಾರು? ಅದೇ ಗೊತ್ತಾಯ್ತು. ಈ ಪೂರ್ ನೀವು ಪಕ್ಕ ನಿಂತ್ಕೋಬೇಕು ತಾನೆ. ದೂರ ನಿಂತ್ಗೆ ನಾನೇ ಹೋಗ್ಕಲೆ ಬಾಳ ನಿಂತ್ಕಡೆ ಕಾರ್ಯಕ್ರಮ ಬನ್ನಿ. ಇಲ್ಲಿ ಇವ್ರು ನಿಮ್ಮೆಂತೀನಿ ತಾನೆ, ನಾವು ನಿಂತ್ಕರಿ. ಮತ್ತೆ ನಾವು ಇದು ವುಮೆನ್ಸ್ ಡೇ ಅಲ್ವಾ, ಹಾ? ವುಮೆನ್ಸ್ ಇರ್ಲಿ ಅಂತ ನಿಮ್ ಜೊತೆ ನನ್ನೇ ಕರ್ಸಿದ್ರಿ ವುಮೆನ್ಸ್ ಡೇಗೆ. ನೀವು ಸೈಡಲ್ಲಿ ನಿಂತ್ಕೊಂಡಿದ್ರೆ ನಾನು ವುಮೆನ್ಸ್ ಇಟ್ಕೊಬಿಟ್ರಿ. ವಿಖ್ಯಾತಿಯಾಗಿ ಹೆಸರು ಹಾ? ವುಮೆನ್ಸ್ ಎಲ್ಲ ಸೇರಿ ನಿನಗೆ ಓಟ್ ಜಾಸ್ತಿ ಹಾಕಿದಾರಲ್ಲ, ಹಾ. ಅದಕ್ಕೆ ವುಮೆನ್ಸ್ ಎಲ್ಲ ಸೇರಿ ಗಿಲ್ಲಿ ಅವರು ಬರ್ಬೇಕಂತ ಹೇಳಿದ್ರೆ ಅದಕ್ಕೆ ನಿಮ್ಮನ್ನ ಕರ್ಸಿದ್ದೀವಿ. ಅದೆಲ್ಲ ಬೇಡ ಕಣ, ನೀವ್ಯಾಕೆ ಸೈಡಲ್ಲಿ ನಿಂತಿದ್ರಿ? ಇರ್ಲಿ ಈಗ ಸೆಲೆಬ್ರಿಟಿ ಬಂದಾಗ ನಾವು ಪಕ್ಕದಲ್ಲಿ ಇರೋಣ ಅಂತ ನಿಂತ್ಕೊಂಡಿದ್ದೀವಿ. ನಿಜವಾಗ್ಲೂ ಸದ್ದಾಂ ಸರ್ ಬಗ್ಗೆ ಹೇಳಬೇಕು. ತುಂಬಾ ಒಳ್ಳೆ ವ್ಯಕ್ತಿ. ಅಂದ್ರೆ ಕರೆದು ಫೋನ್ ಮಾಡಿ ಹಿಂಗೆ ಪ್ರೋಗ್ರಾಮ್ ಐತೆ ಬರಲೇಬೇಕು ನೀವು ಅಂತ ಸಖತ್ ಖುಷಿ ಆಯ್ತು. ಸರ್ಜಾಕ್ಕೆ ಕರೆಸಿದ್ದು. ಮಮತಾ ಮೇಡಮ್ ಒಳ್ಳೇದಾಗ್ಲಿ, ಒಳ್ಳೆ ಗಂಡನ್ ಪಡ್ತಿದ್ದೀರಾ, ಒಳ್ಳೆ ಹೆಂಡ್ತಿನ ಪಡ್ತಿದ್ದೀರಾ. ನಿಮ್ಮ ಮಗನೇನಾ? ಒಳ್ಳೆ ಮಗನ್ ಪಡ್ತಿದ್ದೀರಾ. ಎಲ್ರಿಗೂ ಒಳ್ಳೇದಾಗ್ಲಿ, ಸರ್ಜಾಪುರಕ್ಕೆ ಒಳ್ಳೇದಾಗ್ಲಿ, ಸರ್ಜಾಪುರ ಜನತೆಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಏನಣ್ಣ ಡ್ಯಾನ್ಸ್ ಆಡ್ಬೇಕಾ? ಇವ್ರೇ ಅವರ ಬಿಟ್ರೆ ಇವ್ರೇ ಆಡ್ಬಿಡ್ತಾರೆ. ನಾನ್ ಬೇರೆ ಯಾಕೆ ಡ್ಯಾನ್ಸ್ಗೆ? ಡೈಲಾಗ್ ಹೇಳಿ ಅಂತ ಅವರಿಂದ ಬನ್ನಿ. ಮಮತಾ ಮೇಡಮ್ ನೀವೇ ಹೇಳ್ಬಿಡಿ ಅತ್ತಿಗೆ ಏನ್ ಬರ್ತದೆ ಹೇಳಿ. ಆಯ್ತು ಮೇಡಮ್. ನೂರು ಓಟ್ ಮೇಲೆ ಹಾಕಿದ್ದೀರಲ್ಲ ನೋಡಿ. ಇರುದೇ 99 ಓಟು, 100 ಓಟೆಲ್ಲ ಹಾಕಿದ್ವಿ. ಒಂದು ಓಟು ಪ್ರೀತಿಯಿಂದ ಅದು ಒಳಗಡೆ ನಿಂತ್ಬಿಟ್ಟಿದೆ, ಆಚೆ ನೀನ್ ಹಾಕ್ಬೇಕು ಅಂದ್ರೂ ಬರಲ್ಲ. ಮುಂದ್ ಮೊಬೈಲ್ 99 ಹಾಕೋಕ್ಕಾಗುದು. ಮೊಬೈಲ್ ಗೊತ್ತಾಗ ಹಾಕಿ 11 ಗಂಟೆ ಆದ್ರೆ ಥ್ಯಾಂಕ್ಸ್ ಅಣ್ಣ.
women's soul spirit. Can you all please come here? Mamta, Akka, Innu Mamta, President Durga Devi. ನಾನು ಬಂದ ತಕ್ಷಣ ಫ್ಯಾಷನ್ ಶೋ ನಡೀತಾ ಇತ್ತು. ನಾನು ಪ್ರೊಫೆಷನಲ್ ಫ್ಯಾಷನ್ ಶೋ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಇಲ್ಲ ಎಲ್ಲ ನಮ್ಮ ಆನೇಕಲ್ ಲೇಡೀಸ್ ಅಂತ. ನಿಜವಾಗ್ಲೂ ನೀವು ಅಷ್ಟೇ ಪ್ರತಿಯೊಬ್ಬರು ಯಾರ್ಯಾರು ಭಾಗವಹಿಸಿದಿರೋ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಸೂಪರ್. ನೋಡಿ, ಮಹಿಳಾ ದಿನಾಚರಣೆ ಮಾರ್ಚಲ್ಲಿ ನಾವು ಪ್ರತಿ ವರ್ಷ ಈಗ ಆಚರಿಸ್ತೀವಿ. ಆದರೆ ಪ್ರತಿ ದಿವಸ ಮಹಿಳಾ ದಿನಾಚರಣೆ. ಯಾಕಂದ್ರೆ ನಮ್ಮ ಭೂಲೋಕದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ನಗರದಲ್ಲಿ 50% ನಾವು ಮಹಿಳೆಯರಿದ್ದೀವಿ. ಇನ್ನೊಂದು 50% ಯಾರು ಜನ್ಮ ಕೊಟ್ಟಿದ್ದು? ನಾವು ಮಹಿಳೆಯರೇ ಅಲ್ವಾ? ಒಂದ್ ದಿವಸ ನೀವ್ ಮಲ್ಕೊಂಡ್ಬಿಟ್ರೆ ಮೈ ಹುಷಾರಿಲ್ಲ ಅಂದ್ರೆ ಏನಾದ್ರೂ ನಡೆಯುತ್ತಾ? ಇಲ್ಲ. ಅದಕ್ಕೆ ಪ್ರತಿ ದಿವಸ ಮಹಿಳಾ ದಿನಾಚರಣೆ ಆಗಿರಲಿ. ಯಾರ್ಯಾರು ಇವತ್ತು ಬಂದಿದ್ದೀರೋ ಪ್ರತಿಯೊಬ್ಬರು ಅಷ್ಟೇ ದಯವಿಟ್ಟು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನಾನು ಎಲ್ಲಿ ಮೂಲೆ ಹೋಗಿ ಬರ್ತಾ ಇದ್ದೀನಿ. 1.5 ವರ್ಷದಿಂದ ನಮ್ಮ ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ್ಮೇಲೆ ಎಲ್ರಿಗೂ ನಾನೇ ಹೇಳೋದು, ಪ್ರತಿಯೊಬ್ಬರು ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ. ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೇದಾಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂದ್ರೆ ನಮ್ಮ ಮಹಿಳೆಯರ ಕೈ ಬಲಪಡಿಸ್ಬೇಕು ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ, ನಿಮಗೆ ಗೊತ್ತಿದೆ, 2,000 ರೂಪಾಯಿ 1,28,00,000 ಜನರಿಗೆ ಮಹಿಳೆಯರಿಗೆ ಪ್ರತಿ ತಿಂಗಳು ತಲುಪ್ತಾ ಇದೆ. ನಿಮಗೆ ಗೊತ್ತು, ಸ್ವಾಭಿಮಾನದಿಂದ ನಾವು ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ, ಮೂಲೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ಪ್ರತಿ ದಿವಸ ನೀವು ನಿಮ್ಮ ಕೆಲಸ ಇರ್ಬೋದು, ಮನೆ ಇರ್ಬೋದು, ಮಕ್ಕಳಿರ್ಬೋದು, ಈ ರೀತಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಿಜವಾಗ್ಲೂ ಪ್ರತಿಯೊಬ್ಬ ಮಹಿಳೆ ಮೇಲೆ ಅವ್ರ ಮುಖದಲ್ಲಿ ಆ ಸಂತೋಷ ನೋಡಿ ನನಗಂತೂ ಬಹಳ 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 ತೃಪ್ತಿ ಆಯಿತು. ಹ್ಯಾಟ್ಸ್ ಆಫ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಾನು ಇದೇ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರಿ. ನಿಮಗೆ, ನಿಮ್ಮ ಇಡೀ ತಂಡದವರಿಗೆ ನಾನು ಶುಭಾಶಯಗಳ ಬಯಸ್ತೀನಿ. ಮತ್ತೊಮ್ಮೆ ನಮ್ಮ ಸದಾಂ ಸಹೋದರಿಗೂ ಸಹ ದಯವಿಟ್ಟು ನೀವು ಬರಬೇಕು, ಮುಂದೆ ಬರಬೇಕು. ನೋಡಿ, ದೇರ್ಸ್ ಅ ಸೇಯಿಂಗ್ ದಟ್ ನಮಗೆ ನಾವು ಕೆಲಸ ಮಾಡಬೇಕು ಅಂದ್ರೆ ನಮ್ಮ ಸಹೋದರರು ನಮಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂದ್ರೆ ನಾವು ಆಗಲ್ಲ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದ ಮ್ಯಾನ್ ಆಲ್ಸೋ ಅಂಡ್ ಬಿಹೈಂಡ್ ದ ಎಂಟೈರ್ ಟೀಮ್. And thank you so much for ಗೊತ್ತು ಅದಕ್ಕೆ ಹೇಳ್ತಾ ಇದ್ದೀನಿ. ಹೇಳ್ತಾರಲ್ಲ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ there is a woman ಅಂತ. Here there is a behind every successful woman and even there is a amazing man. And thank you so much. ನಾನು ಮತ್ತೊಮ್ಮೆ ಅಕ್ಕ ಅವರಿಗೆ, ಶಿವಣ್ಣ ಸರ್ಗೆ ಕರೆದಿದ್ದಕ್ಕೆ, ಮತ್ತೆ ಮಮತಾ ಅವ್ರಿಗೆ, ಸದಾವಣ್ಣ ಅವ್ರಿಗೆ ಕರೆದಿದ್ದಕ್ಕೆ ಅನಂತ ಧನ್ಯವಾದಗಳು. ಇದೇ ರೀತಿ ಕಾರ್ಯಕ್ರಮ ಸಕ್ಸಸ್ ಆಗಬೇಕಂದ್ರೆ ನಮ್ಮ KPCC ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ನಮ್ಮ ಸೌಮ್ಯ ರೆಡ್ಡಿ, ನಮ್ಮ ಸಿದ್ದಾರವರು ಅವರ ಒಂದು ಕಾರ್ಯಕ್ರಮವಾಗಿ ಅವರು ಏನು ಮೀಡಿಯಾ ಮಾಧ್ಯಮದಲ್ಲಿ ಹೇಳಿದಂಥ ಒಂದು ಮೀಡಿಯಾ ಇವತ್ತು ಈ ಸಕ್ಸಸ್ ಆಗೋದಕ್ಕೆ ಕಾರಣ ಅಂತ ನಾನು ಹೇಳ್ತೀನಿ, ತುಂಬ ಗೌರವದಿಂದ ಹೇಳ್ತೀನಿ. ಅದೇ ರೀತಿ ನಮ್ಮ ನಾಗೇಶ್ ಮಾಡರ್ನ್ ಪ್ಲೇಸ್ ಅವರು, ಎಕ್ಸಿಕ್ಯೂಟ್ ಭವಿಷ್ಯ ಓಮೂರು ARS ಅವರು ಸ್ಪಾನ್ಸರ್ ಅನ್ನ ಕೊಟ್ಟಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀನಿ. ಯಾರೇ ಎಷ್ಟು
ಮಾರ್ಚ್ 28ನೇ ತಾರೀಕದಂದು ನಡೆದ ಕಾರ್ಯಕ್ರಮ ನಮ್ಮ ಆನೇಕಲ್ ತಾಲೂಕಿನ ಇತಿಹಾಸ ಪುಟಗಳಲ್ಲಿ ಬರೆದಿಡಬೇಕು. ಯಾಕಂದರೆ ಪಕ್ಕದಲ್ಲಿ ಇದ್ದಾನೆ ಅಂತ ಹೇಳ್ತಾರಲ್ಲ, ನಾವು ಮಾತಾಡ್ಕೊಂಡಿದ್ದು ಹೇಳ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ ಇದು ಪ್ರಥಮ ಬಾರಿಗೆ ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇರೋದು. ಈ ಮಟ್ಟದಲ್ಲಿ ಈ ರೀತಿ ಕಾರ್ಯಕ್ರಮ ಇಷ್ಟು ಜನ ಸೇರಿಸಿ ಮಾಡ್ತಾ ಇರೋದು ನಾವು ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಯಾಕಪ್ಪ ಅಂದರೆ ಇವತ್ತು ಸಂಜೆ 6 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು, ಪ್ರಾರಂಭ ಆಯಿತು ಮಹಿಳೆಯದು. ಸಂಜೆ 6 ಗಂಟೆಗೆ ಮಹಿಳೆಯರು ಎಲ್ಲರ ಮನೆಯಲ್ಲೇ ಅಡುಗೆಗಳು ಇನ್ನೊಂದು ಕೆಲಸಗಳು ಇರ್ತದೆ, ಬಿಟ್ಟು ಬರೋಕ್ಕಾಗಲ್ಲ. ಆದರೂ ನಾವು ಬರೋವಾಗ ನಮ್ಮ ಫ್ಯಾಮಿಲಿ ನಾವು ನಮ್ಮೂರವ್ರು ಬರೋವಾಗ ಮಾತಾಡ್ಕೊಂಡ್ಬಂದ್ವಿ. ಜನ ಸೇರಿರಲ್ಲ, ಆದ್ರೂ ಒಂದು 500-600 ಜನ ಸೇರಿ ದೊಡ್ಡದಂತ ಮಾತಾಡ್ಕೊಂಡ್ಬಂದ್ವಿ. ಆದರೆ ಇಲ್ಲಿ ನೋಡಿದ ತಕ್ಷಣ ನಾವು ಯಾರನ್ನೂ ಕರೆಸ್ಬಾರ್ದಾಗಿತ್ತು. ಅಂದರೆ ಈಗ ಕರೆಸಿದ್ರಲ್ಲ, ಈಗ ಇಲ್ಲಿ ಇನ್ನೊಬ್ಬರು ಕರೆಸಿದ್ರಲ್ಲ, ಕರೆಸ್ಬೋದಾಗಿತ್ತು. ಜನ ಅಷ್ಟು ಸೇರಿದ್ದಾರೆ ಅಂತ ಹೇಳಿದ್ದೇವೆ, ಮಾತಾಡ್ಕೊಂಡ್ವಿ. ತುಂಬ ಪ್ರಯತ್ನ ಪಟ್ಟವ್ರೆ. ಯಾಕಂದರೆ ಅದ್ರ ಶ್ರಮ ಅವ್ರ ಶ್ರೀಮತಿಯವರಿಗೆ, ಅವನಿಗೆ, ನಮ್ಮ ಮಾಜಿ ಅಧ್ಯಕ್ಷರಿಗೆ, ಅವ್ರ ತಂಡಕ್ಕೆ ಸೇರಬೇಕು. ಯಾಕಂದರೆ ಅವರೆಲ್ಲ ಒಂದು ಟೀಮ್ ಮಾಡಿಕೊಂಡು ಸತತವಾಗಿ ಒಂದೂವರೆ ತಿಂಗಳಿಂದ ಪ್ಲ್ಯಾನ್ ಮಾಡ್ಕೊಂಡು ತೋರಿಸ್ತಾನೆ ಇದ್ದ. ನಾವು ಮಾತಾಡ್ಕೊಳ್ತಾ ಇದ್ವಿ, ಜನ ಸೇರಲ್ಲ, ಇವ್ನು ಪೈಲೂರು ಮಾಡ್ಕೊಳ್ತಾನೆ ಅಂತ. ಬಟ್ ಆದರೆ ಜನ ಇಲ್ಲಿ ಹರಿದು ಬಂದರು, ಎಲ್ಲ ಅಫಿಷಿಯಲ್ಸಾಗಿ ಬಂದರು, ಫ್ಯಾಮಿಲಿ ಬಂದರು. ಆದರೆ ಯುವಕನ ಬಿಡಬಾರ್ದಾಗಿತ್ತು. ಕೊನೆಗಳಿಗೆಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಪೊಲೀಸರ ಕೈಲಲ್ಲೇ ಮಾಡೋಕ್ಕಾಗಿಲ್ಲ, ಯಾರನ್ನು ನಿಷ್ಠೂರ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕೆಲವರು ಬಿಟ್ಟರು ಅಷ್ಟೇ. ಆದರೆ ಕಾರ್ಯಕ್ರಮ ಮಾತ್ರ ಸಕ್ಸಸ್ಸು. ನಿಮಗೂ ನಿಮ್ಮ ಮಾಧ್ಯಮದಲ್ಲೇ ನೀವು ನೋಡಿದರೆ, ನಮ್ಮ ತಾಲೂಕಲ್ಲಿ ನಾವು ನೋಡಿದ್ದೀವಿ. ಯಾರು ಈ ಕಾರ್ಯಕ್ರಮ ಇದುವರೆಗೂ ನೋಡಿರಲಿಲ್ಲ, ಈ ರೀತಿ ಮೂಡಿ ಬರ್ತಾಯಿದೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ರಾಜಕೀಯ ಜೀವನ ಚೆನ್ನಾಗಿ ಕೇಳೋಣ. ಫಸ್ಟ್ ಟೈಮ್ ಚೇರ್ಮನ್ ಆಗಿದ್ದಾನೆ, ಹೊಸದಾಗಿ ಎಂಟ್ರಿ ಆಗಿಲ್ಲ. ಅವ್ನು ಊಟದಾಗ ಅವ್ನು ಮನಸ್ಸು ಬಿಟ್ಟರೆ ಅವ್ರ ಮಿಸ್ಸಸ್ನೂ ಮಾಡ್ತಾನೆ, ನನ್ನೂ ಮಾಡ್ತಾನೆ, ಇನ್ನೊಬ್ಬರು ಮಾಡ್ತಾನೆ. ಆ ಧೈರ್ಯ, ಆ ಕೆಪಾಸಿಟಿ, ಆ ತ್ಯಾಗ ಮನೋಭಾವ ಎಲ್ಲ ಇದೆ ಅವನಿಗೆ. ಇದೆ ಅವನು ಬರೀ ಅವನು ಯಾರಿಂದ ರಾಜಕೀಯ ಇರಲಿಲ್ಲ, ಅವನೇ ರಾಜಕೀಯಕ್ಕೆ ಬೆಳ್ಕೊಂಬಂದ. ನಾನು ಚಿಕ್ಕ ಹುಡುಗರಿಂದ ನೋಡಿದ್ದೀನಿ, 91ನಿಂದ ನೋಡಿದ್ದೀನಿ. ಅವನೇ ಆಗಲಿಂದನೇ ಹುಡುಗರನ್ನು ಬೆಳೆಸ್ಕೊಂಡು, ಅವ್ರ ಜೊತೆಯವ್ರು ಬೆಳೆಸ್ಕೊಂಡು, ಅವನು ಬೆಳ್ಕೊಂಡು, ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾನೆ. ಅವ್ನು ರಾಜಕೀಯ ಭವಿಷ್ಯ ದೇವರು, ಆ ಮದ್ದೂರಮ್ಮ ತಾಯಿ ಒಳ್ಳೇದು ಮಾಡ್ತಾರೆ, ಒಳ್ಳೇದಾಗಲಿ. ಏನು ವುಮೆನ್ ಸೋಲ್ ಸ್ಪಿರಿಟ್ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಏನು ಮಹಿಳೆಯರು ವುಮೆನ್ ಸೋಲ್ ಸ್ಪಿರಿಟ್ ವತಿಯಿಂದ ಸುಮಾರು 1 ತಿಂಗಳಿಂದ ಅವರು ಸತತವಾಗಿ ಎಲ್ಲ ಹಳ್ಳಿಗಳಿಗೆ ಹೋಗಿ, ಅದು ಗ್ರಾಮೀಣ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ತುಂಬಾ ಕಷ್ಟ. ಹಾಗಾಗಿ ಈ ಒಂದು ಮಹಿಳೆಯರಿಗೆ ಮನವೊಲಿಸಿ ಈ ಒಂದು ವುಮೆನ್ಸ್ ಡೇ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡು ಇವತ್ತು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ಇದಕ್ಕೆ ಮೂಲ ಕಾರಣ ಈ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಲ್ಲ ಅಂದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗೋದಕ್ಕೆ ಸಾಧ್ಯವೇ ಇರಲಿಲ್ಲ. ಹಾಗಾಗಿ ಏನು ಗ್ರಾಮೀಣ ಭಾಗದಲ್ಲಿ ಇರೋಂಥ ಪ್ರತಿಭೆಗಳನ್ನ ಕರ್ಕೊಬಂದು ಇವತ್ತು ವಾಕ್ ವಿತ್ ಸ್ಯಾರಿ ಸುಮಾರು 1 ಕಿಲೋಮೀಟ್ರ್ ವಾಕ್ ವಿತ್ ಸ್ಯಾರಿ ಕಟ್ಕೊಂಡು ವಾಕ್ ಮಾಡೋಂಥದ್ದು ನಮ್ಮ ಭಾರತದ ಒಂದು ಕಲ್ಚರಲ್ ಏನಿದೆ, ಆ ಒಂದು ಸಂಸ್ಕೃತಿನ ಇವತ್ತು ನಮ್ಮ ಜನಗಳಿಗೆ ಗೊತ್ತಾಗಲಿ. ನಾವು ಸೀರೆ ಒಂದು ನಾಡಿಗೆ ಒಂದು ಸಲಾಮ್ ಅಂತ ಹೇಳ್ತಾ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ. ಆ ನಾಡಿಗೆ ಸಲಾಮ್ ಅಂತ ಅರ್ಪಣೆ ಮಾಡೋದಕ್ಕೆ ಇವತ್ತು ಒಂದು ಸೀರೆ ಉಟ್ಕೊಂಡು ವಾಕನ್ನು ಮಾಡಿ, ಮತ್ತು ಅದೇ ರೀತಿ ಸೀರೆ ಉಟ್ಕೊಂಡು ರ್ಯಾಂಪ್ ವಾಕ್ ಮಾಡಿದ್ದಾರೆ. ಎಲ್ಲ ಹಳ್ಳಿ ಒಂದು ಮಹಿಳೆಯರಿಗೆ ಇವತ್ತು ಯಾವುದೇ ಒಂದು ಸಂಕೋಚ ಮನೋಭಾವನೆ ಬಿಟ್ಟು ಬಂದು ಇವತ್ತು ಈ ಒಂದು ಸ್ಟೇಜ್ ಮೇಲೆ ರ್ಯಾಂಪ್ ವಾಕ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಯಾಕಂದರೆ ಈ ಮಹಿಳೆಯರಿಲ್ಲ ಅಂದರೆ ಈ ಭೂಮಿನೇ ಇಲ್ಲ. ಈ ಮಹಿಳೆಯಿಂದನೇ ಸೃಷ್ಟಿಕರ್ತೆ ಮಹಿಳೆ. ಆ ಮಹಿಳೆಗೆ ಫಸ್ಟ್ ನಾವು ಗೌರವ ಕೊಡಬೇಕು. ಎಲ್ಲ ಮಹಿಳೆಯರಿಗೂ ಗೌರವ ಕೊಟ್ಟು ನಾವು ಇದು ಮಾಡಿದ್ರೆ ನಮಗೆ ಅದಕ್ಕಿಂತ ಬೇರೊಂದಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಮೂಡಿ ಬಂದಿದೆ, ಯಾವ ರೀತಿ ಮೂಡಿ ಬಂದಿದೆ, ಅದಕ್ಕೆಲ್ಲ ಕಾರಣಕರ್ತರಾದಂಥವರು ಈ ಮಹಿಳೆಯರು. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಇವತ್ತು ನಿಮ್ಮ ಮೀಡಿಯಾ ಮಾಧ್ಯಮದವರು ಬಹಳ ನಮಗೆ ಇಂಪಾರ್ಟೆಂಟ್ ಆಗಿತ್ತು. ಎಲ್ಲರೂ ಮೀಡಿಯಾ ಮಾಧ್ಯಮದವರು ಎಲ್ಲ ಫೇಸ್ಬುಕ್ಗಳಲ್ಲಿ ಮತ್ತು ಮೀಡಿಯಾ ಮಾಧ್ಯಮಗಳಲ್ಲಿ ಜಾಹೀರಾತುಗಳನ್ನು ಕೊಟ್ಟು ಸರ್ಜಾಪುರದಲ್ಲಿ 28ನೇ ತಾರೀಕು ಮಹಿಳಾ ದಿನಾಚರಣೆ ಮಾಡ್ತಾಯಿದ್ದಾರೆ ಅಂತ ಎಲ್ಲ ಜಾಹೀರಾತುಗಳಲ್ಲಿ ತಮ್ಮ ಮೀಡಿಯಾ ಮುಖಾಂತರ ತಿಳಿಸ್ಕೊಟ್ಟು ಇವತ್ತು ಈ ಜನಕ್ಕೆ ಸೇರೋದಕ್ಕೆ ಕಾರಣಕರ್ತರಾಗಿದೆ. ಅದೇ ರೀತಿ ಯಾವುದೇ ಇಷ್ಟು ಜನ ಸೇರಿದ್ರೂ ಯಾವುದೇ ಒಂದು ತಂಟೆ ತಕರಾರು, ಒಂದು ಚಿಕ್ಕ ಗಲಾಟೆ ಇಲ್ಲದೆ
ಬಹಳ ಯಶಸ್ವಿಯಾಗೋದಕ್ಕೆ ಕಾರಣಕರ್ತರಾದಂಥ ಆರಕ್ಷಕ ಠಾಣೆಯವರು ಅವರಿಗೂ ಈ ಕಾರ್ಯಕ್ರಮಕ್ಕೆ ನಮಗೆ ಸ್ಪಂದಿಸಿ ಎಲ್ಲ ಜವಾಬ್ದಾರಿ ನೋಡ್ಕೊಂಡಿದ್ದಕ್ಕೆ ಅವ್ರಿಗೂ ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಿಮಗೂ ಒಂದು ಮಾಧ್ಯಮ ಮಿತ್ರರಿಗೂ ಕೃತಜ್ಞತೆ ತಿಳಿಸಿ ಈ ಒಂದು ಮತ್ತು ಈ ಕಾರ್ಯಕ್ರಮದಲ್ಲಿ ಏನು ನಮ್ಮ KPCC ಮಹಿಳಾ ಅಧ್ಯಕ್ಷರಾದಂಥ ಸೌಮ್ಯಾರೆಡ್ಡಿ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಒಂದು ರ್ಯಾಂಪ್ ವಾಕನ್ನು ಅವರದೇ ರೀತಿಯಲ್ಲಿ ಮಾಡಿದ್ದಾರೆ. ಅವ್ರಿಗೂ ಒಂದು ಕೃತಜ್ಞತೆ ತಿಳಿಸ್ತೀನಿ. ಮತ್ತು ಬಿಗ್ ಬಾಸ್ ಖ್ಯಾತಿಯ ಒಂದು ಗಿಲ್ಲಿ ನಟ ಏನು ಈಗಾಗಲೇ ಆ ಹೆಣ್ಣುಮಕ್ಕಳು ಗಿಲ್ಲಿ ಅಂದರೆ ಅನ್ನೋ ಒಂದು ರೀತಿಯಲ್ಲಿ ಬಂದು ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಮೊದಲಿಗೆ ವುಮೆನ್ ಸೋಲ್ ಸ್ಪಿರಿಟ್ ಹೊತ್ತಿಗೆ ಮತ್ತು ನಮ್ಮ ಹುಡುಗರು ಏನು ಇಲ್ಲಿ ಯಾವುದೇ ಒಂದು ಕೆಲಸನೂ ಅವರನ್ನೇ ತಗೊಂಡು ಈ ಒಂದು ಯಶಸ್ವಿ ಕಾರಣ ಆಗೋದಕ್ಕೆ ನಮ್ಮ ಹುಡುಗರ ಕಾರಣ. ಅವ್ರಿಗೂ ಕೃತಜ್ಞತೆ ತಿಳಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಇನ್ನು ನಮ್ಮ ಸರ್ಜಾಪುರ ಗ್ರಾಮದಲ್ಲಿ ಇತಿಹಾಸದಲ್ಲಿ ಬರೆಯುವಂಥ ದಿನ. ಸರ್ಜಾಪುರದ ಹಬ್ಬನೇ ಅಂದರೆ ತಪ್ಪಾಗಲಾರ್ದು. ಹಬ್ಬದ ರೀತಿಯಲ್ಲಿ ಇವತ್ತು ನಮ್ಮ ವುಮೆನ್ ಸೋಲ್ ಸ್ಪಿರಿಟ್ ತಂಡ ಬಹಳಷ್ಟು ಶ್ರಮಪಟ್ಟು ನಮ್ಮ ಮಮತಾ ಶೊಂಬಯ್ಯವರು ಸದಾಮಣ್ಣವರ ಧರ್ಮಪತ್ನಿ ಮತ್ತು ರಮೇಶ್ ಕುಮಾರ್ ಅವರ ಧರ್ಮಪತ್ನಿ ಮಮತಾ ಅವರು ಮತ್ತು ನಸೀಬುನಿಸಾ ಮೇಡಮ್ ಅವರು, ಚಂದ್ರಕಲಾ ಮೇಡಮ್ ಅವರು, ಗಾಯತ್ರಿ ಮೇಡಮ್ ಅವರು ಹಾಗೂ ನಮ್ಮ ಇನ್ನೂ ಅನೇಕ ಮಹಿಳೆಯರು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಹಿಳೆಯರಿಗೆ ನಾವು ನಮ್ಮ ಸರ್ಜಾಪುರದ ಎಲ್ಲ ನಾಗರಿಕ ಪ್ರಮುಖ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಹಗಲಿರುಳು ಶ್ರಮ ಪಟ್ಟಂತಹ ಎಲ್ಲ ನಮ್ಮ ಮಹಿಳೆಯರಿಗೆ ತುಂಬ ಹೃದಯದ ಅಭಿನಂದನೆಗಳು. ಒಂದು ಮಹಿಳಾ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿದರು. ನಮ್ಮ ತಾಲೂಕಿನಲ್ಲಿ ಇದೊಂದು ಇತಿಹಾಸ ಪುಟಗಳಲ್ಲಿ ಸೇರಿಕೊಳ್ಳುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮಮತಾ ಸದ್ದಾಮಣ್ಣವರು ಹಾಗೂ ಮಮತಾ ರಮೇಶ್ ರಾವ್ ಅವರ ತಂಡ ಎಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯರಿಗೂ ನನ್ನ ತಾಯಂದಿರಿಗೂ ನಾನು ಧನ್ಯವಾದ ಹೇಳ್ತೀನಿ. ಹೀಗೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಾದ ಬಿ ಶಿವಣ್ಣನವರು ಹಾಗೆ ನಮ್ಮ ಮದ್ದೂರಣ್ಣವರು ಮತ್ತು ನಮ್ಮ ಸದಾಮಣ್ಣನವರ ಒಂದು ನೇತೃತ್ವದಲ್ಲಿ ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಒಂದು ಹೆಣ್ಣುಮಕ್ಕಳ ಒಂದು ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ಮಾಡ್ತೀವಿ. ಹಾಗೆ ಈ ಒಂದು ಈವೆಂಟನ್ನು ನಮ್ಮ ಸ್ಪೋರ್ಟ್ಸ್ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿರ್ತಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರೀಯ ಮಹಿಳಾ ದಿನಾಚರಣೆ ತುಂಬ ವೈಭವದಿಂದ ನೆರವೇರಿದೆ. ಅಂದರೆ ನಮ್ಮ ಇಡೀ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಸರ್ಜಾಪುರ ಹೋಬಳಿಯಲ್ಲಿ 100ಗೆ 200 ಸಕ್ಸಸ್ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಬಯಸ್ತೀನಿ. ಯಾಕಂದರೆ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಯ ಮಹಿಳೆಯರೆಲ್ಲರೂ ಭಾಗವಹಿಸಿದರು. ಇಲ್ಲಿ ಕಾರ್ಯಕ್ರಮಗಳು ಸಹ ತುಂಬ ಚೆನ್ನಾಗಿ ನೆರವೇರಿಸಿದ್ರು. ರೆಡ್ಡಿ ಮೇಡಮ್ಗೂ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಮತ್ತು ಗಿಲ್ಲಿಯವರು ಸಹ ಬಂದಿದ್ದರು. ತುಂಬ ಮಹಿಳೆಯರು ಏನು ಕಾರ್ಯಕ್ರಮಗಳು ಕೊಟ್ಟಿದ್ರು ಎಲ್ಲದರಲ್ಲೂ ಸಹ ಪ್ರೈಜ್ಗಳು ತಗೊಂಡು ಮಹಿಳೆಯರಿಗೆ ನನಗೆ ತುಂಬ ಸಂತೋಷ ಆಯಿತು. ಇಡೀ ನಮ್ಮ ಸರ್ಜಾಪುರ ಹೋಬಳಿಯಲ್ಲಿ ಫಸ್ಟ್ ಅಂದರೆ ಇದೇ ಚೆನ್ನಾಗಿ ಕಾರ್ಯಕ್ರಮ ನೆರವೇರಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು ಮತ್ತೊಮ್ಮೆ ಇಲ್ಲಿ ನೆರೆದಿರುವಂಥ ಎಲ್ಲ ಮಹಿಳೆಯರಿಗೂ ಇದಕ್ಕೆ ಸಹಕಾರ ಕೊಟ್ಟಂಥ ಪುರುಷರು ಇಲ್ದಿರ ಇದ್ದರೆ ಮಹಿಳೆಯರು ನಾವು ಏನು ಮಾಡೋಕ್ಕಾಗಲ್ಲ. ಆದರೆ ಅದಕ್ಕೆ ಸಹಕಾರ ಕೊಟ್ಟಿರುವಂಥ ಎಲ್ಲರಿಗೂ ನಾನು ಹೊಂದಿಸುತ್ತೆ. ವುಮೆನ್ ಸೋಲ್ ಸ್ಪಿರಿಟ್ ತಂಡದ ವತಿಯಿಂದ ಏನು ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವೋ ಅದು ಬಹಳ ಯಶಸ್ವಿಯಾಗಿ ಮೂಡಿ ಬಂದಿದೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗಣ್ಯ ಮಹಿಳಾ ಅತಿಥಿಗಳಿಗೆ ಮತ್ತು ಎಲ್ಲ ಯಾರ್ಯಾರು ನಮ್ಮ ಭಾಗದಿಂದ ನಮ್ಮ ಆನೇಕಲ್ ತಾಲೂಕಿನಿಂದ ಬಂದಿರತಕ್ಕಂತಹ ಎಲ್ಲ ಮಹಿಳೆಯರಿಗೆ ನನ್ನ ಹೃತ್ಪೂರ್ವಕದ ಧನ್ಯವಾದಗಳನ್ನು ಅರ್ಪಿಸುತ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಸಹಾಯ ಹಸ್ತವಾಗಿ ನಿಂತಹ ಎಲ್ಲ ಬಿಲ್ಡರ್ಸ್ಗೂ ಎಲ್ಲ ಕ್ಲಬ್ ಅವ್ರಿಗೂ ಯಾರ್ಯಾರು ನಮ್ಮ ಕಾರ್ಯಕ್ರಮಕ್ಕೆ ಸಹಾಯ ಹಸ್ತ ಜೋಡಿಸಿದರೋ ಅವರೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ವುಮೆನ್ಸ್ ಸೋಲ್ ಸ್ಪಿರಿಟ್ ತಂಡದಿಂದ ಏನು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ, ಇದು ತುಂಬ ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಇದಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಪ್ರತಿಯೊಬ್ಬರಿಗೂ on account of Women's Soul Spirit program that we have organized in Sarjapura Anekal Taluk. We really thank all the participants who has come forward for ramp walk, for walkathon, for the bike riders, builders, stalls which were put over here. To all our dignitaries, we are really thankful. To everyone who has come over here and made the program very successful. ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು
ಈ ನಮ್ಮ ತಾಲೂಕಿನಲ್ಲೇ ಮೊಟ್ಟ ಮೊದಲ She ಬಾರಿಗೆ is ಮಹಿಳೆಯರ 42. ರ್ಯಾಂಪ್ ವಾಕ್ ಮತ್ತೆ ವಾಕ್ಥಾನು ಮತ್ತೆ Forward and I'm ಬೈಕ್ calling the ರೇಸ್ number. ಹಮ್ಮಿಕೊಂಡಿದ್ದು ಇದು 42. ಯಶಸ್ವಿಯಾಗಿ ವಿಜೃಂಭಣೆಯಿಂದ ಮೂಡಿ ಬಂದಿದೆ ಈ ಕಾರ್ಯಕ್ರಮ. 21. ಇದಕ್ಕೆ ನನ್ನ ವತಿಯಿಂದ ವುಮೆನ್ ಸೋಲ್ಸ್ ವತಿಯಿಂದ She is ತುಂಬ 30. ಧನ್ಯವಾದ.